ಜಗತ್ತಲ್ಲಿ ಯುದ್ಧ ಅಂತ ಶುರು ಆಗೋದು ಎರಡೇ ಕಾರಣಕ್ಕೆ, ಒಂದು ಹೆಣ್ಣಿಗೆ, ಇನ್ನೊಂದು ಮಣ್ಣಿಗೆ. ನಾನು ಮೊದಲೇ ಹೇಳಿದಂಗೆ ಈ ಮೂವಿಯಲ್ಲಿ 2 ಶೇಡಲ್ಲಿ ಕಾಣಿಸ್ಕೋತಾ ಇದ್ದೀನಿ. ಎಲ್ಲ ಆ್ಯಕ್ಟ್ರಿಗೆ ಏನಾದರೂ ನಾವು ಮಾಡಬೇಕು, ಅಚೀವ್ ಮಾಡುವಂಥ ಕ್ಯಾರೆಕ್ಟರ್ ಸಿಗಬೇಕಂತ ನಾವು ಬಯಸ್ತಾ ಇರ್ತೀವಿ. ಆ ಥರದ ಒಂದು ಕ್ಯಾರೆಕ್ಟರ್ ವೆಂಕಟೇಶ್ ಅವರು ನನಗೆ ಕರೆದು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. 2 ಶೇಡಲ್ಲಿ ಕಾಣಿಸ್ಕೋತಾ ಇದ್ದೀನಿ ನಾನು. ತುಂಬಾ ಅದ್ಭುತವಾಗಿದೆ. ನಾನು ಯಾಕೆ ಪದೇ ಪದೇ ಹೇಳ್ತಿದ್ದೀನಿ ಅಂದರೆ, ನಾನು ಮಾಡಿದಂಥ ಎಲ್ಲ ಸೀನ್ಸ್ ನನಗೆ ತುಂಬ ಇಷ್ಟವಾದದ್ದು. ಅಂದರೆ ಎಲ್ಲೂ ಕೂಡ ಲ್ಯಾಗ್ ಆಗದೆ ತುಂಬ ಶಾರ್ಟಲ್ಲಿ ಈ ಸೀನ್ ಈ ಥರನೇ ಬರಬೇಕು, ಒಂದೊಂದು ಸೆಕೆಂಡ್ ಕೂಡ ಡೈರೆಕ್ಟರ್ ತುಂಬ ಯೋಚನೆ ಮಾಡಿದ್ದಾರೆ. ಹಾಗಾಗಿ ನಾನು ಮಾಡಿದಂಥ ಸೀನೆಲ್ಲ ಹಂಗಿರಬೇಕಾದ್ರೆ ಇಡೀ ಮೂವಿನೂ ಹಂಗೇನೆ ಇರುತ್ತೆ ಅಂತ ಅಂದ್ಕೋತಿದ್ದೀನಿ ನಾನು. ಸಿನಿಮಾ ಸ್ಟ್ರೆಂತ್ ಕಾಣ್ತಿದೆ ಟ್ರೈಲರಲ್ಲಿ. ನನಗೆ ಭಾಳ ಖುಷಿ ಆಯಿತು ಟ್ರೈಲರ್ ನೋಡಿದಾಗ. ಸೌಂಡು ಅಲ್ಲ, ಈ ಬಿರುಗಾಳಿ ತಂಗಾಳಿ ಮಧ್ಯೆ ತುಂಬ ಸುಂಟ್ರಗಾಳಿಗಳಿದ್ದೀವಿ ಸಿನಿಮಾದಲ್ಲಿ. ಸಿನಿಮಾ ನೋಡಿ ಗೊತ್ತಾಗತ್ತೆ. ಸೊ ಐ ಹೋಪ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ಎಲ್ರಿಗೂ ಅಂತ. ಮುಂಚಿನ ಪ್ರೆಸ್ ಮೀಟಲ್ಲಿ ಹೇಳಿದ ಹಾಗೆ ನಾನು ಬರೀ ಬ್ಯಾಕ್ಗ್ರೌಂಡ್ ಸ್ಕೋರ್ ಕಂಪೋಸರ್ ಆಗಿ ಬಂದಿದ್ದೆ. ಡೈರೆಕ್ಟರ್ ಸರ್ ನಮ್ಮ ವೆಂಕಟೇಶ್ ಸರ್ ಜೊತೆ ಜರ್ನಿ ಮಾಡ್ತಾ 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 ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಬೇಕಾದ್ರೆ ನಟರಾಜ್ ಸರ್ ಮತ್ತು ನಮ್ಮ ಡೈರೆಕ್ಟರ್ ಸರ್ ಇಬ್ಬರೂ ಯೋಚನೆ ಮಾಡಿಕೊಂಡು ಇಲ್ಲಿ ಒಂದು ಸಿಚುಯೇಷನ್ಸ್ಗಳಿಗೆ ಸಾಂಗ್ ಮಾಡೋಣ. ಈ ಒಂದು ಬರುತ್ತೆ, ಒಂದು ಅದ್ಭುತವಾಗಿರುವಂಥ ಪ್ರೀ ಕ್ಲೈಮ್ಯಾಕ್ಸ್ ಸಿಚುಯೇಷನ್ನು, ಅಲ್ಲಿ 2 ಹಾಡುಗಳು ಮೂಡಿ ಬರುತ್ತೆ. ಹಾಗೆ ನೀವೆಲ್ಲರೂ ಅಂದರೆ ಎಲ್ಲರೂ ಇಷ್ಟಪಟ್ಟು ಹರಿಸಿ ಹಾರೈಸಿರುವಂತಹ ರತುನಿ ಹಾಡು ಈಗಾಗಲೇ ನೋಡಿದ್ದೀರಾ. ಅದು ಕೂಡ ನಾನೇ ಕಂಪೋಸ್ ಮಾಡಿರುವಂತಹ ಹಾಡು. ರತುನಿ 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 ನೀ ಕನ್ಯಾ ರಾಶಿ ರಮಣಿ, ರತುನಿ 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 ಬಾ ಗೊತ್ತು ನಿಂಗೆ ಕಂಪನಿ. ಸೊ ತುಂಬ ಎಕ್ಸೈಟ್ ಆಗಿದ್ದೀವಿ. ನಮ್ಮ ಕೆಲಸವನ್ನು ನಾವು ಮಾಡಿದ್ದೀವಿ. ಇನ್ನೇನಿದ್ರು ನಿಮ್ಮ ಆಶೀರ್ವಾದ ಬೇಡೋಕ್ಕೆ ಇದು ಕೊನೆ ಪ್ರೆಸ್ ಮೀಟು. ಸೊ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಕರಿಕಡ ಇಡೀ ಚಿತ್ರತಂಡಕ್ಕೆ ಬೇಕು ಅಂತ ಕೇಳ್ಕೊತಾ ಇದ್ದೀವಿ ನಾವು. ಎಲೆನ ಒಂದು ಬಾಳೆ ಎಲೆನ ಹಾಸಿದ್ರೆ ಹಬ್ಬದೊಟ್ಟದಲ್ಲಿ ಎಲ್ಲ ಉಪ್ಪಿನಕಾಯಿಯಿಂದ ಸ್ವೀಟ್ಸಿಂದ ಎಲ್ಲ ಒಂದು ಆ ಬಾಳೆ ಎಲೆ ಹೆಂಗೆ ತುಂಬಿರುತ್ತೋ ಹಾಗಿರುತ್ತೆ ಕರಿಕಡ. ಸೊ ಸ್ವೀಟ್ ಇಷ್ಟ ಆದವ್ರಿಗೆ ಸ್ವೀಟ್ ಇಷ್ಟ ಆಗುತ್ತೆ, ಖಾರ ಇಷ್ಟ ಆದವ್ರಿಗೆ ಖಾರ ಇಷ್ಟ ಆಗುತ್ತೆ. ಸೊ ಎಲ್ಲ ಎಲಿಮೆಂಟ್ಸ್ನ ಹೊಂದಿರುವಂಥ ಒಂದು ಸಿನಿಮಾ ಕರಿಕಡ. ನಾನು ಹೇಳ್ದೆ ಅಲ್ಲ ಎಷ್ಟು ಸೀಕ್ರೆಸಿ ಮೇಂಟೈನ್ ಮಾಡ್ತಾರೆ ಅಂದರೆ, ಟ್ರೇಲರ್ ನಾನು ನೋಡಿದ್ದು ಇವಾಗಲೇ. ಸೊ ನಮಗೂ ಏನು ಬಿಟ್ಕೊಡಲ್ಲ ಸಿನಿಮಾದಲ್ಲಿ. ನನ್ನ ಪಾತ್ರ ಏನಿದೆ ನನಗೆ ಅಷ್ಟು ಗೊತ್ತು. ಆ್ಯಂಡ್ ಅದು ಬ್ಯೂಟಿಫುಲ್ಲಾಗಿ ಮೂಡ್ ಬಂದಿದೆ. ಸೊ ಈ ಸಿನಿಮಾನೂ ಅಷ್ಟೇ ಚೆನ್ನಾಗಿ ಬಂದಿದೆ. ಸೊ ನಾವು ಮಾತಾಡೋದೆಲ್ಲ ಮಾತಾಡಾಗಿದೆ, ಇನ್ನು ಸಿನಿಮಾ ಮಾತಾಡುತ್ತೆ 6ನೇ ತಾರೀಕು. ನೀವೆಲ್ಲರೂ ಹೋಗಿ ಥಿಯೇಟರಲ್ಲೇ ಸಿನಿಮಾ ನೋಡಿ ಅಂತ ಹೇಳ್ತಾ ಇದ್ದೀನಿ. ಪ್ರಿಪ್ರೇಷನ್ ಎಲ್ಲ ಆದಮೇಲೆ ಹೆಂಗೆ ಅಂದರೆ, ಒಂದು ಮೂವಿ ಮಾಡುವಾಗ, ಒಂದು ಕಂಟೆಂಟ್ ಎಲ್ಲ ಶೂಟ್ ಮಾಡುವಾಗ ಅದು ಒಂದು ಸ್ಟೇಜ್ ಅಂತ ಹೇಳ್ಬೋದು. ಅದನ್ನು ಒಂದು 30% ಅಂತ ಹೇಳ್ಬೋದು. 30% ಆಫ್ ಪರ್ಫೆಕ್ಷನ್ಸ್. ಬಟ್ ನಮಗೆ ಆದ್ರೂ ಎಲ್ಲ ಟೈಮಲ್ಲೂ ಒಂದು ಕ್ವಶನ್ ಯಾವಾಗಲೂ ಇದ್ದಿದ್ದು ಅಂದರೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹೆಂಗಾಗುತ್ತೆ, ಸಾಂಗ್ಗಳು ಹೆಂಗೆ ಬರುತ್ತೆ. ಆ ಟೈಮಲ್ಲಿ ನಮಗೆ ಜೊತೆಯಾಗಿ ನಿಂತಿದ್ದೆ ಶಶಾಂಕ್. ಅವ್ರದ್ದೇನು ವಾಯ್ಸ್ ನೋಡಿದ್ರಿ ನನಗೆ ಆ್ಯಕ್ಚುಲಿ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಕಣ್ಣೀರು ಬಂದಂಗೆ ಆಗ್ಬಿಡ್ದು. ಹಂಗೆ ಸಚ್ ಎ ಬ್ಯೂಟಿಫುಲ್ ವಾಯ್ಸ್ ಅವ್ರದ್ದು, ತುಂಬ ಚೆನ್ನಾಗಿದೆ. ಆಮೇಲೆ ಅತಿಶಯ್ ಜೈನ್, ಎಲ್ಲಿದ್ದಾರೆ ಅತಿಶಯ್ ಜೈನು? ನೀವಿಬ್ಬರು ಮೇಲೆ ಬರ್ತೀರಾ. ಸೊ ಏನಕ್ಕೆ ಅಂದರೆ, ದ ಮೂವಿ ಈಸ್ ಸ್ಟ್ಯಾಂಡಿಂಗ್ ಔಟ್ ನೆಕ್ಸ್ಟ್ ಲೆವೆಲ್ ಬಿಕಾಸ್ ಆಫ್ ದ ಮ್ಯೂಸಿಕ್. 7 ಸಾಂಗ್ ಇರ್ಬೋದು, ಆಮೇಲೆ ಅವ್ರು ಹಾಡಿರೋದಿರ್ಬೋದು, ಆಮೇಲೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರ್ಬೋದು. ಸೊ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅನ್ನೋದು ಡೆಫಿನೆಟ್ಲಿ ಮೂವಿನ 70% ಏನು ಹೇಳಿದೆ, ಸಾಂಗ್ಗಳು ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಅದನ್ನು ಆಡಿಯನ್ಸ್ನ ಲಾಸ್ಟ್ವರೆಗೂ ಅಳಿಸಿ ನಗಿಸಿ ಮತ್ತು ಎಂಜಾಯ್ಮೆಂಟ್ ಕೊಟ್ಬಿಟ್ಟು ಕಳಿಸುತ್ತೆ ಅನ್ನೋದು ನನ್ನ ಒಂದು ಆಶಯ. ಆಮೇಲೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು. ಸೊ ಎವ್ರಿಬಡಿ ಎಕ್ಸ್ಪೀರಿಯನ್ಸ್ಡ್. ಸೊ ಹೀಗಿತ್ತು. ಆಮೇಲೆ ಅಗೈನ್ ಇದೆಲ್ಲದನ್ನು ಬರೆದಿರೋದು ಯಾರು ಅಂತ ನೀವು ಕೇಳೋದಾದ್ರೆ ನಮ್ಮ ಕೆ ವೆಂಕಟೇಶ್. ಮೆಜಾರಿಟಿ 7 ಸಾಂಗ್ಸ್ 6 ಸಾಂಗ್ಸ್ 7ರಲ್ಲಿ 6 ಅವರೇ ಬರೆದಿದ್ದಾರೆ. ಸೊ ಅದು ಕೂಡ ಎಲ್ಲ ಸಾಂಗ್ಸೂ ಕೂಡ, ಈವನ್ ಮಗುದಿರ್ಬೋದು, ಎಕ್ಸೆಪ್ಟ್ ರತುನಿ ಸಾಂಗ್ ಒಂದು ಬಿಟ್ಟರೆ, ಸೊ ಎಲ್ಲ ಸಾಂಗ್ನ ಅವರೇ ಬರೆದಿದ್ದಾರೆ. ಕೂತ್ಕೊಂಡು ಡಿಸ್ಕಷನ್ ಮಾಡಿ ಯಾವ್ದು ಸೂಟ್ ಆಗುತ್ತೆ, ಯಾವ್ದು ಸೂಟ್ ಆಗಲ್ಲ. ಸೊ ಬಿಕಾಸ್ ಆಫ್ ದಟ್ ಓನ್ಲಿ ದಿಸ್ ಪ್ರಾಡಕ್ಟ್ ಹ್ಯಾಸ್ ಕಮ್ ಔಟ್ ವೆರಿ ವೆಲ್. ಇದೆಲ್ಲ ಒಂದು ಸ್ಟೇಜ್ ಅಂತ ನಾವು ತೊಗೊಳೋದಾದರೆ, ನೆಕ್ಸ್ಟ್ ನಮಗೇನು ಒಂದು ಮೂವಿ ಆಯಿತು ಅಂದರೆ ರೆಡಿ ಆಯಿತು ಒಂದು 50%. ಎಸ್, ಮೂವಿ ಇದೆಲ್ಲ ಮಾಡಿ ಕಂಟೆಂಟ್ ರೆಡಿ ಮಾಡೋದು ಓಕೆ. ವಾಟ್ ನೆಕ್ಸ್ಟ್? ಇದುವರೆಗೂ ದೆರ್ ಆರ್ 7 to 8 ಬ್ರ್ಯಾಂಡ್ಸ್ ವಿತ್ ಅಸ್ ಹೂ ಆರ್ ಸ್ಟ್ಯಾಂಡಿಂಗ್ ಫ್ರಮ್ ಬಿಗಿನಿಂಗ್. ಟೇಕ್ ಒರಿಜಿನಲ್ ಚಾಯ್ಸ್. ಆಮೇಲೆ ಮನೋಜ್ ಅವರು ಬಂದಿಲ್ಲ ಇವತ್ತು, ಅವ್ರು ಬರಬೇಕಾಗಿತ್ತು. ಆಮೇಲೆ ಸಪೂರ್, ವಾಸು ಸರು, ಗಣೇಶ್ ಸರ್ ಇದ್ದಾರೆ. ದರ್ ಆಲ್ ಮೈ ಮೆಂಟರ್ಸ್ ಆ್ಯಕ್ಚುಲಿ. ದ ಅಮೌಂಟ್ ಆಫ್ ಮಾರ್ಕೆಟಿಂಗ್ ವಾಟ್ ವಿ ಆರ್ ಡೂಯಿಂಗ್, ದೇ ಆರ್ ಡೂಯಿಂಗ್ 10 times ವಾಟ್ ವಿ ಆರ್ ಡೂಯಿಂಗ್, 10 times ಮೋರ್ ದ್ಯಾನ್ ವಾಟ್ ವಿ ಆರ್ ಡೂಯಿಂಗ್ ಇಟ್. ಟೇಕ್ ಒರಿಜಿನಲ್ ಚಾಯ್ಸ್. ಈ ಒರಿಜಿನಲ್ ಚಾಯ್ಸ್ ಬಗ್ಗೆ ಹೇಳೋದಾದರೆ, ಅವ್ರದ್ದು 10,000 ರಿಟೇಲ್ ಔಟ್ಲೆಟ್ಸ್ ಇದೆ ಬೆಂಗಳೂರಲ್ಲಿ.
ಎಂಟೈರ್ 10,000 ಔಟ್ಲೆಟ್ಸಲ್ಲಿ ಬ್ರ್ಯಾಂಡಿಂಗ್ ಮಾಡಿದ್ದಾರೆ. ದೇ ಹವ್ ಬೀನ್ ಪ್ರಮೋಟಿಂಗ್ ಎ ಲಾಟ್. ಟೇಕ್ ರಿಲಯನ್ಸ್ ಟ್ರೆಂಡ್ಸ್, ಮ್ಯಾಕ್ಸ್, ಬಿಸ್ಮಿ ಫ್ರಮ್ ಕೇರಳ. So across South India, wherever you take, so they have carried our movie along with them. So that is a big support what we are getting. So that is our main strength. And yes, this is all about it. And 6ನೇ ತಾರೀಕು ನಮ್ಮದು ಮೂವಿ ಬರ್ತಾ ಇದೆ. ಸೊ ವಿ ಆರ್ ರಿಲೀಸಿಂಗ್ ಅಟ್ ಅ ಟೈಮ್. ಎಲ್ಲರೂ ಥಿಯೇಟರ್ ನೋಡಿ, ಡೆಫಿನೆಟ್ಲಿ ಎವ್ರಿಬಡಿ ವಿಲ್ ಎಂಜಾಯ್ ದ ಮೂವಿ.